ಹೂಡಿಕೆ ವಿಷಯದಲ್ಲಿ ದೆಹಲಿಯ ಜಂತರ್ ಮಂತರದಲ್ಲಿ ಪ್ರಖ್ಯಾತ ವಿಜ್ಞಾನಿ ಸೋನಂ ವಾಂಗ್ಚುಕ್ ಅವರು ತಪ್ಪಿತರ ಮೇಲೆ ಕ್ರಮ ಜರುಗಿಸಬೇಕು ಅಂತಕ್ಕಂಥ ನಿಟ್ಟಿನಾಗ ಧರಣಿ ಸತ್ಯಾಗ್ರಹ ಪ್ರಾರಂಭಿಸುವುದರ ಮೂಲಕ ಧರಣಿ ನಿರತ ಸುಮಾರು 19 ದಿವಸಗಳ ಕಳೆದರೂ ಕೂಡ ಆಳುವ ಸರ್ಕಾರ ಅಥವಾ ಸಂಬಂಧಿಸಿದ ಸಚಿವರು ಸಮಸ್ಯೆಗಳನ್ನು ಆಲಿಸದೆ ಅವರಿಗೆ ಫೋರ್ಸೇಬಲಿ ಇವತ್ತು ಧರಣಿಯಿಂದ ಎತ್ತಿ ಹಾಕಿಕೊಂಡು ಹೋಗಿರ್ತಕ್ಕಂಥದ್ದು ಮತ್ತು ಅಲ್ಲಿ ಯುವ ವಿದ್ಯಾರ್ಥಿಗಳ ಮೇಲೆ ಅಮಾನುಷ್ಯವಾಗಿ ನಿನ್ನೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಜನಸಂಘ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಇನ್ನು 2026ರಲ್ಲಿ ಸುಮಾರು 23 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ವೈದ್ಯಕೀಯ ಪ್ರವೇಶಕ್ಕಾಗಿ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಆ ಪ್ರಶ್ನೆ ಪತ್ರಿಕೆಗಳು ಇವತ್ತು ಸೋರಿಕೆ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಪತ್ರಿಕೆಗಳು ಯಾರು ಅದನ್ನು ತಯಾರು ಮಾಡಿದ್ರು ಅವರೇ ಆ ಉಪನ್ಯಾಸಕರೇ ಇವತ್ತು ಸೋರಿಕೆ ಆಗಲು ಪ್ರಮುಖ ಕಾರಣಕರ್ತರಾಗಿರ್ತಾರೆ. ಮತ್ತು ನೀಟ್ ಪರೀಕ್ಷೆ ಪತ್ರಿಕೆಗಳು ತಯಾರು ಮಾಡಲು ಏನು ಆಯ್ಕೆ ಮಾಡಿರ್ತಕ್ಕಂಥದ್ದು ಆ ಆಯ್ಕೆ ಯಾವ ಆಧಾರದ ಮೇಲೆ ಅವರಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ಅವರ ಅರ್ಹತೆಗಳೇನು ಮತ್ತು ಅವರು ಯಾವ ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಇದ್ದಾರೆ ಮತ್ತು ಈ ಸೋರಿಕೆ ಆಗಲಿ ಅವರ ಪ್ರಮುಖ ಪಾತ್ರ ಏನು ಅಂತಕ್ಕಂಥದ್ದು ಇವತ್ತು ದೇಶದ ಜನರ ಮುಂದೆ ಆಳುವ ಸರ್ಕಾರ ಹೇಳಬೇಕಾಗಿದೆ. ಇವತ್ತು ಏನು ವಿದ್ಯಾರ್ಥಿಗಳ ಭವಿಷ್ಯವನ್ನು ಬೀದಿಗೆ ತಂದು ವೈದ್ಯಕೀಯ ಅಂತ ಒಂದು ಶಿಕ್ಷಣದ ಪಾವಿತ್ರ್ಯವನ್ನು ಮಣ್ಣು ಪಾಲು ಮಾಡಿರ್ತಕ್ಕಂಥ ಆ ದೇಶದ್ರೋಹಿಗಳು ಯಾರು ಅಂತಕ್ಕಂಥದ್ದು ಸರ್ಕಾರ ಕಂಡುಹಿಡಿಯಬೇಕಾಗಿದೆ.